ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಶ್ರೀರಾಮಚಂದ್ರ ಹುಟ್ಟಿದಂಥ ದಿನವನ್ನು ರಾಮನವಮಿ ಎಂದು ಆಚರಿಸುತ್ತಾರೆ. ಹಬ್ಬ ಮಾರ್ಚ್ 26 ಮತ್ತು 27 ಎರಡು ದಿನ ಬಂದಿದೆ. ಕೆಲವರು 26ನೇ ತಾರೀಕೆ ಮಾಡ್ತಾರೆ, ಕೆಲವರು 27ನೇ ತಾರೀಕು ಮಾಡ್ತಾರೆ. ನಾವು 27ನೇ ತಾರೀಕು ಮಾಡಿರೋದು. ರಾಮನವಮಿಗೆ ಹಬ್ಬಕ್ಕೆ ವಿಶೇಷ ಏನೆಂದರೆ ಪಾನಕ ಮತ್ತು ಪಲ್ಲಾರ, ಮಜ್ಜಿಗೆ. ನೋಡಿ, ನಾವು ಇದು ಮಾಡಿದ್ದೀವಿ. ಇದು ಮಜ್ಜಿಗೆ ಮತ್ತು ಇದು ಪಲ್ಲಾರ. ಎಲ್ಲರ ಮನೆಯಲ್ಲೂ ಪಾನಕ, ಪಲ್ಲಾರ, ಮಜ್ಜಿಗೆನೇ ಮಾಡಿರೋದು. ಇದು ಪಾನಕ. ಆಮೇಲೆ ದೇವಸ್ಥಾನಗಳಲ್ಲೂ ಅಷ್ಟೇ ಪಾನಕ ಪಲ್ಲಾರವನ್ನು ಎಲ್ಲರಿಗೂ ಹಂಚುತ್ತಾರೆ. ರಾಮನ ದೇವಸ್ಥಾನದಂತೆ ವಿಶೇಷ ಪೂಜೆ, ಅಂದರೆ ರಾಮ ಹುಟ್ಟಿದ ದಿನ ಆಗಿರುತ್ತಲ್ಲ, ಅದಕ್ಕೆ ವಿಶೇಷ ಪೂಜೆ. ಮನೇಲೂ ಅಷ್ಟೇ, ರಾಮನ ಫೋಟೋ ಇಲ್ಲ ಅಂದರೆ ಆಂಜನೇಯನ ಫೋಟೋನಾದ್ರು ಇಟ್ಟು ಪೂಜ್ತಾರೆ. ಅದು ಯಾವುದು ಇಲ್ಲ ಅಂದರೆ ಮಂದೇವ್ರಿಗೆ ಇಟ್ಟು ಪೂಜೆ ಮಾಡ್ತಾರೆ. ನಾವು ಮಂದೇವರಿಗೆ ಎಲ್ಲ ಪಾನಕ, ಪಲ್ಲಾರ, ಮಜ್ಜಿಗೆ ಎಲ್ಲ ಇಟ್ಟು ಪೂಜೆ ಮಾಡೋದು. ನಮ್ಮ ಮನೇಲಿ ರಾಮನ ಫೋಟೋ ಏನಿಲ್ಲ. ನಾವು ಇವತ್ತೇನಕ್ಕೆ ಪೂಜೆ ಮಾಡಿದ್ದೀವಿ ಅಂದರೆ ಸೂರ್ಯ ಉದಯ ಆಗುವ ತಿಥಿ ಇವತ್ತೇ ಅಂತೆ. ಮತ್ತು 26ನೇ ತಾರೀಕಿಗೆ ಯುಗಾದಿಯಾಗಿ 8 ದಿನಕ್ಕೆ ಯಾರೂ ಹಬ್ಬ ಮಾಡಲ್ಲ. ಯುಗಾದಿಯಾಗಿ 9 ದಿನಕ್ಕೇ ರಾಮನವಮಿ ಆಚರಿಸೋದು. ಪೂಜೆಯನ್ನು ಮಾಡಿದ್ದಾರೆ ಬೆಳಗ್ಗೆ ಜಾವ ಇಲ್ಲ 11:30 ಅಷ್ಟೊತ್ತಿಗೆ ಪೂಜೆ ಮಾಡಬೇಕು. ಇಲ್ಲಾಂದರೆ ರಾಮ ಹುಟ್ಟಿರೋದು 12:27 ಹುಟ್ಟಿರೋದು. ಆ ಟೈಮ್ವರೆಗೂ ಪೂಜೆ ಮಾಡ್ಬೋದು. ಆಮೇಲೆ ಪೂಜೆ ಮಾಡೋದು ಬಿಸಿಲಿರೋ ಟೈಮಲ್ಲಿ ಪೂಜೆ ಮಾಡಬಾರ್ದು ಅಂತಾರೆ. ಪೂಜೆ ಅಂದರೆ ರಾಮ ಹುಟ್ಟಿದ ಟೈಮಲ್ಲಿ ತುಂಬ ಒಳ್ಳೆಯದು. ಆಮೇಲೆ ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆನೂ ಮಾಡ್ಬೋದು, ಆವಾಗಲೂ ಒಳ್ಳೆಯದೇ. ಗೋಧೂಳಿ ಸಮಯ ಅಂದರೆ ಸಂಜೆ ಹಸುಗಳೆಲ್ಲ ಮನೆಗೆ ಬರೋ ಅಂಥ ಟೈಮನ್ನು ಗೋಧೂಳಿ ಸಮಯ ಅಂತಾರೆ. ಅದೇ ಗೋಧೂಳಿ ಸಮಯ. ರಾಮನವಮಿ ಹಬ್ಬದ ಎಲ್ಲರಿಗೂ ವಿಶೇಷ ದಿನ. ಮತ್ತು ಶ್ರೀರಾಮಚಂದ್ರ ಹುಟ್ಟಿದ ದಿನ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಬ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ.